ಅಪ್ಪಯ್ಯ ಏನು ಇಲ್ಲ ಎಂದು ನಿನ್ನ ಉದ್ಯೋಗವನ್ನು ನೋಡಿದರೆ ಈ ಸತ್ಯಲೋಕದಲ್ಲಿ ಸಂತೋಷದಲ್ಲಿ ಇರಬೇಕಾದವನು ನೀನಾಗಿದ್ಯಾ. ಬಾಡಿದ್ಯಾ ಮುಖ ಯಾಕೆ ಬೇಸರ ತಂದೆಯಲ್ಲಿ ಹೇಳಬಹುದೇ? ಜಾಣಿಸಬೇಕಪ್ಪಯ್ಯ. ನಗನಗುತ್ತೆ ಸಂತೋಷನ ಇರಬೇಕೆಂಬ ಕಾರಣಕ್ಕಾಗಿ ನನಗೆ ಇರುವುದಕ್ಕೆ ಶಾರದಾ ಮಂಟಪ, ನುಡಿಸುವುದಕ್ಕೆ ವೀಣೆಯನ್ನು ಒದಗಿಸಿಕೊಟ್ಟವರು ತಾವು. ನಿಜ ಸದಾಕಾಲ ಮನಸ್ಸಿನ ಬೇಸರನ್ನು ಕಳೆದಕ್ಕೆ ಆ ವೀಣೆಯನ್ನು ನುಡಿಸುತ್ತಿದ್ದಳು ನಾನು ತಾನೆ. ಆದ್ರೆ ಇನ್ನು ದಿವಸ ನನ್ನನ್ನು ಸರಿಯಾಗಿ ನೋಡಿದರೆ ನಿಮ್ಮ ಭುಜದ ಎತ್ತರಕ್ಕೆ ಬೆಳೆದಿದ್ದೇನೆ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದೇನೆ. ಲೋಕದಲ್ಲಿಂತಹ ನಾನಾ ರೀತಿಯ ಜನರಿಗೆ ನಾನಾ ರೀತಿಯ ಉದ್ಯೋಗ ಒದಗಿಸಿಕೊಂಡಂತಹ ಸಾಮರ್ಥ್ಯ ನಿಮಗೆ ತಾನೆ. ಹಾಗಾಗಿ ಮಗಳ ಆಸೆಯನ್ನು ಗೊತ್ತಾ, ಸದಾಕಾಲ ಉದ್ಯೋಗದಲ್ಲಿ ತೊಡಗಬೇಕು, ಉದ್ಯೋಗ ಮಾಡಬೇಕೆಂಬ ಆಸೆ ನನಗೂ ಆಗಿದೆ. ಹಾಗಾಗಿ ನನಗೊಂದು ಉದ್ಯೋಗ ಒದಗಿಸಿಕೊಡಿ ಅಪ್ಪಯ್ಯೋ. ಉದ್ಯೋಗ ಇಲ್ಲ ಎಂಬುದಾಗಿ ಚಿಂತೆಯನ್ನು ಪಡುತ್ತಾ ಇದೆಯಾ? ಚಿಂತಿಸುವಂತಹ ಅಗತ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾವನೇ ಒಬ್ಬ ವ್ಯಕ್ತಿಗಾಗಿ ವಿದ್ಯೆ ಎಂಬುದು ಮುಖ್ಯವಾಗಿ ಇರುತ್ತದೆ ಅಂತ. ಅಂತಹ ವಿದ್ಯೆಯನ್ನು ಹೇಳಿಕೊಡುವ ವಿದ್ಯಾಶಾರದೆ ಅದು ನೀನಾಗಿರ್ಬೇಕು ಮುಂದೆ. ಆದ್ದರಿಂದ ವಿದ್ಯಾಧೀಶ್ವರಿ ಪಟ್ಟವನ್ನು ನಿನಗೆ ಕರುಣಿಸಿದ್ದೇನೆ. ಸಂತೋಷದಲ್ಲಿರುವ ಮಗಳೇ. ಸಂತೋಷಪ್ಪಯ್ಯ. ಕಾಲಾಂತರದ ಹಿಂದೆ ನಿನ್ನ ಪಾಲಿಗೆ ಮಹಿಷದಾನವಿಂದ ಕಷ್ಟ ಬಂದಿತ್ತು ಎಂದಾಗ ದುಷ್ಟ ಮಹಿಷನನ್ನೇ ಕೊಂದು ಸ್ವರ್ಗದ ಸುರಪೀಠವನ್ನು ಒದಗಿಸಿಕೊಟ್ಟವಳು ನಾನು. ಆ ನಂತರ ನನ್ನ ಬಳಿಗೆ ಬರುವಂತ ಹೊತ್ತಿಗೆ ಮತ್ತೊಮ್ಮೆ ಕಣ್ಣೀರನ್ನೇ ಸುರಿಸುತ್ತಿದ್ದೀರಲ್ಲ, ಯಾರಿಂದ ಬಂದ ಭಾವನೆ? ಜನನಿ
ಪ್ರಮುಖವಾದಂತಹ ಕಾರಣವಿದೆ ತಾಯಿ. ಏನು? ಈ ಹಿಂದಕ್ಕಾದ್ರೂ ಹಾ. ದುಷ್ಟ ಅಂತ ಮಹಿಷಾಕಿಯನ್ನು ಕೊಂದು ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದವರು ನೀವಲ್ಲ ಹೌದು. ಅಮ್ಮ. ಆದ್ರೆ ಇವತ್ತಿಗೆ ಆತನಿಗಿಂತಲೂ ಬಲವಂತರಾಗಿ ಹಾ. ಶುಂಭ ಎನ್ನುವಂತಹ ದಾನವರು ಮೆರೆಯುತ್ತಾ ಇದ್ದಾರೆ ತಾಯಿ. ಹಾ. ಬರೆಯಬೇಕಮ್ಮ. ಶುಂಭನಿ ಶುಂಭರ್ಮ ದಾನವರಿಂದ ಕಷ್ಟವೇ ಏನಮ್ಮ? ನಿಮಗೆ ಮರಸಿದವರು ನೋಡುವುದನ್ನ ಹರುಷದೊಳಗೆ ತ್ರಿದಶನಿ ವಿರುಹಿ ಜಗನ್ಮಾತೆ. ಶುಂಭನಿ ಶುಂಭರ್ಮ ದಾನವರಿಂದ ಕಷ್ಟಕ್ಕೊಳಗಾಗಿದ್ದೀರಿ, ಹಾ. ಬೆದರಿದಿರಿ. ಜಗನ್ಮಾತಿಂದ ನಾನೇ ಪ್ರತ್ಯಕ್ಷಳಾಗಿದ್ದೇನೆ. ಹ್ಮ್. ಕೆಲವು ಸಮಯದೊಳಗಾಗಿ ದಾನವರನ್ನು ಕೊಂದು ಹಾ. ಸ್ವರ್ಗದ ಸುರಪೀಠವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯವನ್ನು ತಾಳಿರಿ. ಅಷ್ಟರವರೆಗೆ ನಾವೆಲ್ಲಿರ್ಬೇಕು? ನಿಮ್ಮ ನಿತರೂಪನ್ನು ಮರೆಸಿ ತುಹಿನಗಿರಲು ಇದ್ದುಕೊಂಡು ನನ್ನಂತಹ ಶ್ರೀದೇವಿ ಮಹಾತ್ಮೆಯನ್ನು ಕಣ್ತುಂಬ ಕಾಣಿದ ಮಕ್ಕಳು ನೀವು ಈ ಹೊತ್ತಿಗೆ. ಜಯ ಜಯ ಜಯ. ಶಂಕರ ಬರೆಯಬೇಕಮ್ಮ. ಶುಂಭನಿ ಶುಂಭರ್ಮ ದಾನವರಿಂದ ಕಷ್ಟವೇ ಏನಮ್ಮ? ನಿಮಗೆ ಮರಸಿದವರು ನೋಡುವುದನ್ನ ಹರುಷದೊಳಗೆ ತ್ರಿದಶನಿ ವಿರುಹಿ ಸುರಪಾಲ ಜಗನ್ಮಾತೆ. ಶುಂಭನಿ ಶುಂಭರ್ಮ ದಾನವರಿಂದ ಕಷ್ಟಕ್ಕೊಳಗಾಗಿದ್ದೀರಿ, ಹಾ. ಬೆದರಿದಿರಿ. ಜಗನ್ಮಾತಿಂದ ನಾನೇ ಪ್ರತ್ಯಕ್ಷಳಾಗಿದ್ದೇನೆ. ಹ್ಮ್. ಕೆಲವು ಸಮಯದೊಳಗಾಗಿ ದಾನವರನ್ನು ಕೊಂದು ಹಾ. ಸ್ವರ್ಗದ ಸುರಪೀಠವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯವನ್ನು ತಾಳಿರಿ. ಅಷ್ಟರವರೆಗೆ ನಾವೆಲ್ಲಿರ್ಬೇಕು? ನಿಮ್ಮ ನಿತರೂಪನ್ನು ಮರೆಸಿ ತುಹಿನಗಿರಲು ಇದ್ದುಕೊಂಡು ನನ್ನಂತಹ ಶ್ರೀದೇವಿ ಮಹಾತ್ಮೆಯನ್ನು ಕಣ್ತುಂಬ ಕಾಣಿದ ಮಕ್ಕಳು ನೀವು ಈ ಹೊತ್ತಿಗೆ. ಜಯ ಜಯ ಜಯ.